ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಅಗ್ರಿಝೋನ್ ಧಾರವಾಡ. ಸೊ 2025ಗೆ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಟೆಸ್ಟ್ಗೆ ಡಾಕ್ಯುಮೆಂಟ್ಸು ಯಾವ್ದ್ಯಾವುದು ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಓಕೆ, ಸೊ 3 ಟೈಪ್ ಆಫ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಈ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮನ್ನು ಬರೀತಾರೆ. ಸೊ ಅದರಲ್ಲಿ ಟೈಪ್ 1, ಟೈಪ್ 2, ಟೈಪ್ 3 ಅಂತ ನಾವು ಮಾಡ್ಕೊಳ್ತೀವಿ. ಸೊ ಯಾರ್ಯಾರಿಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಓಕೆ, ಸೊ ಸ್ವಲ್ಪ ಸ್ಲೈಟ್ ಚೇಂಜಸ್ ಇರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸಿಗೆ. ಸೊ ಅದರಲ್ಲಿ ನೋಡೋಣ. ಸೊ ಟೈಪ್ 1 ಸ್ಟೂಡೆಂಟ್ಸು ಯಾರು ಇವರು ಅಂತ. ಸೊ ಇನ್ ಕೇಸ್ ಆಫ್ ಪೇರೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಟು ದ ಫ್ಯಾಮಿಲಿ. ಸೊ ಸಿಂಪಲ್. ಸೊ ಇವರಿಗೆ ಸ್ಟೂಡೆಂಟ್ ಪೇರೆಂಟ್ಸ್ ಹೆಸರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ಅದರಿಂದನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರ್ತದೆ. ಅಂದರೆ ಡೈರೆಕ್ಟಾಗಿ ರೈತರ ಮಕ್ಕಳು ಇದ್ದರೆ ಇವರಿಗೆ ಜಾಬು ಪ್ಲಸ್ಸು ಬಿಸ್ನೆಸ್ ಇಲ್ಲ ಅಂತಂದರೆ ಟೈಪ್ 1 ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಇನ್ನು ಟೈಪ್ 2 ಸ್ಟೂಡೆಂಟ್ ಅಂತಂದರೆ ಸೊ ಇವರ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಹೆಸರಿಗೆ ಅಗ್ರಿಕಲ್ಚರ್ ಲ್ಯಾಂಡು ಇರ್ತದೆ ಪ್ಲಸ್ಸು ಜಾಬು ಪ್ಲಸ್ ಬಿಸ್ನೆಸ್ ಕೂಡ ಇರ್ತದೆ. ಆದರೆ ಅಗ್ರಿಕಲ್ಚರಿಂದನೇ ಮೇಜರ್ ಸೋರ್ಸ್ ಆಫ್ ಇನ್ಕಮ್ಮು ಇವರ ಫ್ಯಾಮಿಲಿಗೆ ಬರ್ತಿರ್ತದೆ ಕಂಪೇರ್ ಟು ಜಾಬ್ ಆ್ಯಂಡ್ ಬಿಸ್ನೆಸ್ ಇನ್ಕಮ್. ಓಕೆ, ಇವರಿಗೆ ಟೈಪ್ 2 ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಇನ್ನು ಟೈಪ್ 3 ಸ್ಟೂಡೆಂಟ್ಸ್ ಪೇರೆಂಟ್ಸ್ ಹೆಸರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇರೋದಿಲ್ಲ ಪ್ಲಸ್ಸು ಜಾಬು ಪ್ಲಸ್ ಬಿಸ್ನೆಸ್ ಇರೋದಿಲ್ಲ, ಆದರೆ ಇವರು ಅಗ್ರಿಕಲ್ಚರ್ ಲೇಬರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವರು ಕೂಡ ಸೊ ಈ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮಿಗೆ ಕೋಟಾಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ನೋಡೋಣ ಯಾವುದಾದ್ರು ಡಿಫ್ರೆಂಟ್ ಡಾಕ್ಯುಮೆಂಟ್ಸ್ ಅವರಿಗೆ ಬೇಕು ಅಂತ. ಹೌದಾ? ಎಸ್. ಸೊ ಟೈಪ್ 1 ಸ್ಟೂಡೆಂಟ್ಸು ಸೊ ಇವರಿಗೇನಿಲ್ಲ, ಜಸ್ಟು KCET ಹಾಲ್ ಟಿಕೆಟ್ ಬೇಕಾಗತ್ತೆ. ಓಕೆ, ಸೊ ಇದನ್ನು KE ಅವರೇ ಕೊಟ್ಟಿರ್ತಾರೆ ನಿಮಗೆ CET ಎಕ್ಸಾಮಿಗೆ. ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಡ್ರಿ. ನೆಕ್ಸ್ಟು ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್. ಸೊ ಇದನ್ನು ನಾವು ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಅಂತ ಹೇಳ್ತೀವಿ. ಸೊ ಇದು ತಹಸೀಲ್ದಾರ್ ಆಫೀಸ್ ಅಥವಾ ನಾಡ ಕಚೇರಿಯಲ್ಲಿ ಸಿಗ್ತದೆ. ಸೊ ಅದನ್ನು ನಿಮ್ಮ ತೋಟದ RTC ಪಹಣಿ ಅಥವಾ ಉತ್ತಾರ ಅಂತ ಏನು ಹೇಳ್ತೀರಿ ಅದನ್ನು ಕೊಟ್ಟರೆ ಅವರು ಕೊಡ್ತಾರೆ. ಇನ್ನು ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟ್, ಇನ್ನು ವಂಶಾವಳಿ ಅಥವಾ ವಂಶವೃಕ್ಷ ಪ್ರಮಾಣ ಪತ್ರ ಅಂತ ಹೇಳ್ತೀವಿ. ಇದು ಎಲ್ರಿಗೂ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ಅನ್ಡಿವೈಡೆಡ್ ಫ್ಯಾಮಿಲಿ ಏನಾದರೂ ಇತ್ತು ಅಥವಾ ನಿಮ್ಮ ಸ್ಟೂಡೆಂಟ್ಸ್ ತಂದೆ ತಾಯಿ ಹೆಸರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲದೆ ಸೊ ಬೇರೆ ಅಜ್ಜ ಅಜ್ಜಿ ಹೆಸರಿಗೆ ಅಥವಾ ಚಿಕ್ಕಪ್ಪ ಸೊ ದೊಡ್ಡಪ್ಪನ ಹೆಸರಿಗೆ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅವ್ರು ಮಾತ್ರ ತೊಗೊಳ್ರಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟು, ಇದನ್ನು ಸಪ್ರೇಟಾಗಿ ಕೊಡೋದಿಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟು ಸೊ ನಿಮ್ಮ ನಾರ್ಮಲಾಗಿ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತದಲ್ಲ ಅದನ್ನೇ ಪ್ರೊಡ್ಯೂಸ್ ಮಾಡ್ಬೋದು. ಇನ್ನು ಅಫಿಡವಿಟ್ 1 ಅಂತ ಇದೊಂದು ಬಾಂಡ್ ಪೇಪರು. ಸೊ 100 ರೂಪೀಸ್ ಬಾಂಡ್ ಪೇಪರನ್ನು ತೊಗೊಂಡು ಸೊ ನಮಗೆ ಅಗ್ರಿಕಲ್ಚರ್ ಇಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಸೊ ಅದರಲ್ಲಿ ಬಾಡಿಲಿ ಬರೆಸ್ಬೇಕು. ಸೊ ಅಲ್ಲಿ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಆಗಿ ಅಥವಾ ಪೇರೆಂಟ್ ಆಗಿರ್ತಾರೆ, ಸೆಕೆಂಡ್ ಪಾರ್ಟಿ ಸೊ ಯೂನಿವರ್ಸಿಟಿ ನೇಮು, ನೀವು ಎಕ್ಸಾಮ್ ಸೆಂಟರ್ ಯಾವ್ದು ತೊಗೊಂಡಿದ್ರೆ ಅದರ ಯೂನಿವರ್ಸಿಟಿ. ಓಕೆ, ಸೊ ಇದೆಲ್ಲ ಡಾಕ್ಯುಮೆಂಟ್ಸದ ಫಾರ್ಮೇಟು ಪ್ಲಸ್ಸು ಬಾಂಡ್ ಪೇಪರ್ ಫಾರ್ಮೇಟು ಅದರಲ್ಲಿ ಏನು ಟೈಪ್ ಮಾಡಿಸ್ಬೇಕು ಅನ್ನೋದು ಕಂಪ್ಲೀಟ್ PDF ನಮ್ಮ ಹತ್ರ ಇರ್ತದೆ. ಸೊ ಇಲ್ಲಿ ಕೆಳಗೆ ಕಾಣಿಸ್ತಿರೋ ನಂಬರಿಗೆ ನೀವೇನಾದರೂ ಮೆಸೇಜ್ ಮಾಡಿದ್ರೆ ಸೊ ನಿಮಗೆ ಆ PDF ನಾನು ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ತೀನಿ. ಓಕೆ, ಇದು ಟೈಪ್ 1 ಸ್ಟೂಡೆಂಟ್ಸಿಗೆ ಆಯಿತು. ನೆಕ್ಸ್ಟು ಟೈಪ್ 2 ಸ್ಟೂಡೆಂಟ್ಸಿಗೆ ಸೇಮ್. ಸೊ KCET ಹಾಲ್ ಟಿಕೆಟ್ ಬೇಕಾಗುತ್ತೆ, ಅಗ್ರಿಕಲ್ಚರ್ ಸರ್ಟಿಫಿಕೇಟು, ವ್ಯವಸಾಯಗಾರ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ, ಸೊ ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟು, ವಂಶಾವಳಿ ಅವಶ್ಯಕತೆ ಇದ್ದರೆ ತಗೊಳ್ರಿ, ಇಲ್ಲಾಂದರೆ ಬೇಡ. ಸೊ ಇಲ್ಲಿ ಇವರಿಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಸ್ಲೈಟ್ ಚೇಂಜಸ್ ಇದೆ. ಓಕೆ, ಸೊ ಇವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಯಾವ ಥರ ಬೇಕು ಅಂತಂದರೆ ಸೊ ಕಂಬೈನ್ಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅಂದರೆ ಜಾಬಿಂದನೂ ಎಷ್ಟು ಇನ್ಕಮ್ ಬರ್ತದೆ ಪ್ಲಸ್ ಅಗ್ರಿಕಲ್ಚರಿಂದ ಎಷ್ಟು ಬರ್ತದೆ ಎರಡೂ ಸೇರಿಸಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಿರಬೇಕು. ಓಕೆ, ಸೊ ಎಕ್ಸಾಂಪಲ್ 5 ಲಕ್ಷ ಜಾಬಿಂದ ಬರ್ತಿದ್ರೆ 5.5 ಲಕ್ಷ ಅಗ್ರಿಕಲ್ಚರಿಂದ ಬರಬೇಕು. ಯಾಕಂದರೆ ಹೈಯೆಸ್ಟ್ ಇನ್ಕಮ್ ಅಗ್ರಿಕಲ್ಚರಿಂದನೇ ತೋರಿಸ್ಬೇಕಾಗತ್ತೆ. ಹೌದಾ? ಸೊ 10.5 ಲಕ್ಷದ್ದು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಯು ಆರ್ ಎಲಿಜಿಬಲ್. ಸೊ ಇವರು ಅಫಿಡವಿಟ್ 1 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಫಿಡವಿಟ್ 2 ಮಾಡಿಸ್ಕೊಳ್ತಾರೆ. ಸೊ ಅದರಲ್ಲಿ ಸೊ 100 ರೂಪೀಸ್ ಬಾಂಡ್ ಪೇಪರಲ್ಲಿ ಏನು ಟೈಪ್ ಮಾಡಿಸ್ಬೇಕು ಅನ್ನೋದು ಕೂಡ ನಮ್ಮ ಹತ್ರ ಸೊ ಸಾಫ್ಟ್ ಕಾಪಿ ಇದೆ. ಅಂದರೆ ಜಾಬಿಂದನೂ ಬಿಸ್ನೆಸ್ಸಿಂದನೂ ನಮಗೆ ಇನ್ಕಮ್ ಬರ್ತಾಯಿದ್ದು ಅಗ್ರಿಕಲ್ಚರ್ ಇಸ್ ದ ಮೇನ್ ಸೋರ್ಸ್ ಅಂತ ಸೊ ನೀವು ಡಿಕ್ಲೇರ್ ಮಾಡಬೇಕಾಗತ್ತೆ. ಸೊ ಆ ನಂಬರಿಗೆ ಮೆಸೇಜ್ ಮಾಡಿದ್ರೆ ಸೊ ಸಾಫ್ಟ್ ಕಾಪಿ ನಿಮ್ಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟು ಸೊ ಟೈಪ್ 3 ಸ್ಟೂಡೆಂಟ್ಸು ಸೊ ಇವರಿಗೆ ಅಗ್ರಿಕಲ್ಚರ್ ಲ್ಯಾಂಡು ಪ್ಲಸ್ಸು ಸೊ ಜಾಬು ಬಿಸ್ನೆಸ್ ಏನಿರೋದಿಲ್ಲ, ಅವರಿಗೆ KCET ಹಾಲ್ ಟಿಕೆಟು, ಇವರಿಗೆ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ. ಸೊ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟು, ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಅಂತ ಸಿಗ್ತದೆ, ಅದನ್ನು ತೊಗೊಳ್ಬೇಕು. ಫ್ಯಾಮಿಲಿ ಚಾರ್ಟ್ ಸರ್ಟಿಫಿಕೇಟು ಅವಶ್ಯಕತೆ ಇದ್ದರೆ ತೊಗೊಳ್ರಿ, ಇಲ್ಲ ಬೇಡ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ತದೆ. ಅಫಿಡವಿಟ್ 1 ಇವ್ರು ಕೂಡ ಮಾಡ್ಕೋಬೇಕು 100 ರೂಪೀಸ್ ಬಾಂಡ್ ಪೇಪರಲ್ಲಿ. ಸೊ ಯಾವ ಫಾರ್ಮೆಟ್ ಇದೆ ಅಂತ
ಸೊ ಆ ನಂಬರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸೊ ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ ಈ ವರ್ಷದ್ದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನೋಡ್ರಿ. ಎಕ್ಸಾಮ್ ಡೇಟ್ ಆಗಲೇ ಅನೌನ್ಸ್ ಆಗಿದೆ, ಏಪ್ರಿಲ್ 29ಗೆ ಅಂತ. ಮೇ ಬಿ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ. ಪೋಸ್ಟ್ಪೋನ್ ಆದರೆ ಒಳ್ಳೆಯದು, ಟೈಮ್ ಸಿಗುತ್ತೆ. ಆದರೆ ಈಗ ಸದ್ಯಕ್ಕೆ ಸೊ ಬಿಟ್ಟರೆ ಅನೌನ್ಸ್ ಮಾಡಿರೋ ಡೇಟು ಏಪ್ರಿಲ್ 29. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು, ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಯೂನಿವರ್ಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ. KA ವೆಬ್ಸೈಟಲ್ಲಾದರೂ ಅಥವಾ ಯೂನಿವರ್ಸಿಟಿ ವೆಬ್ಸೈಟಲ್ಲಾದರೂ ಲಿಂಕ್ ಬಿಡ್ತಾರೆ, ಅದರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರ್ತದೆ ಎಲ್ಲ ಡಾಕ್ಯುಮೆಂಟ್ಸು. ಅದು ಏಪ್ರಿಲ್ 1ರಿಂದ ಏಪ್ರಿಲ್ 15ವರೆಗೂ. ಓಕೆ, ಸೊ ಇನ್ನು ಅನೌನ್ಸ್ಮೆಂಟ್ ಆಫ್ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್. ಓಕೆ, ಅಂದರೆ ಯಾರು ಎಲಿಜಿಬಲ್ ಆಗ್ತೀರಿ, ಯಾರು ನಾನ್ ಎಲಿಜಿಬಲ್ ಆಗ್ತೀರಿ ಅಂತ ಲಿಸ್ಟ್ ರೆಡಿ ಮಾಡ್ತಾರೆ. ಏನಾದ್ರು ಡಾಕ್ಯುಮೆಂಟ್ ಮಿಸ್ಟೇಕ್ ಇದ್ದರೆ ಅವ್ರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಹೋಗ್ತೀರಿ. ಸೊ ಅದು ಲಿಸ್ಟ್ ಅನೌನ್ಸ್ ಮಾಡೋದು ಸೊ ಏಪ್ರಿಲ್ 19ಗೆ. ಸೊ ಆಫ್ಟರ್ 4 ಅವರು ಅನೌನ್ಸ್ ಮಾಡ್ತಾರೆ. ಓಕೆ, ಸೊ ಯಾರಾದರೂ ಡಾಕ್ಯುಮೆಂಟ್ಸು ಮಿಸ್ಟೇಕ್ ಆಗಿದ್ದರೆ ಅವರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರ್ತೀರಿ. ಅವರು ಸೊ ನೀವು ಇನ್ನೊಂದು 2 ದಿನ ಟೈಮ್ ಕೊಟ್ಟಿರ್ತಾರೆ, 21ರಿಂದ 23ರವರೆಗೂ ನಿಮ್ಮ ಡಾಕ್ಯುಮೆಂಟ್ಸ್, ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ನೀವು ಖುದ್ದಾಗಿ ಫಿಸಿಕಲ್ಲಿ ಯೂನಿವರ್ಸಿಟಿಗೆ ಹೋಗಿ ಸೊ ವೆರಿಫೈ ಮಾಡಿಸಿ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಸೊ ತೊಗೋಬೋದು. ಅವ್ರಿಗೆ ಕೂಡ 2 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಫೈನಲ್ ಎಲಿಜಿಬಲ್ ಲಿಸ್ಟ್ ಎಲ್ಲ ಕರೆಕ್ಷನ್ ಆದಮೇಲೆ 24ಕ್ಕೆ ಸೊ ಫೈನಲ್ ಎಲಿಜಿಬಲ್ ಲಿಸ್ಟ್ ಬರ್ತದೆ. ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು 26ರಿಂದ ಸ್ಟಾರ್ಟ್ ಆಗ್ತದೆ. ಎಕ್ಸಾಮು 29ಕ್ಕೆ ಇರೋದು. ಓಕೆ, ಇನ್ನು ಫೈನಲ್ ರಿಸಲ್ಟು KA ವೆಬ್ಸೈಟಲ್ಲಾದರೂ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೆಬ್ಸೈಟಲ್ಲಾದರೂ ಸೊ 5 ಮೇಗೆ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಸೊ ಹೇಳಿದ್ದಾರೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಡೇಟ್ಸು ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇನ್ನು ಸೊ ಪ್ರಿಪ್ರೇಷನ್ ವೆರಿ ಇಂಪಾರ್ಟೆಂಟು. ಸೊ ಪ್ರಿಪ್ರೇಷನ್ನು ಯಾವ ಥರ ಮಾಡ್ಕೋತೀರಿ ಈ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮಿಗೆ? ಎಸ್, ಸೊ ಆಫ್ಲೈನ್ ಕೋಚಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನಮ್ಮ ಕಡೆಯಿಂದನೇ ಅಗ್ರಿಝೋನ್ ಧಾರವಾಡಿಂದ ಫಸ್ಟ್ ಬ್ಯಾಚ್ ಅಲಾಂಗ್ ವಿತ್ CET ಕ್ರ್ಯಾಶ್ ಕೋರ್ಸ್. ನೀವು CET ಸೊ ಕೋರ್ಸು ತೊಗೋಬೋದು, ನಮ್ಮ ಅಗ್ರಿಕಲ್ಚರ್ ಕ್ಲಾಸು ತೊಗೋಬೋದು, ಅಥವಾ ಅಗ್ರಿಕಲ್ಚರ್ ಮಾತ್ರನೂ ತೊಗೋಬೋದು. ಅದು ಸ್ಟಾರ್ಟ್ ಆಗೋದು ಮಾರ್ಚ್ 25ರಿಂದ. ಸೊ ಇದೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲ್ 15ವರೆಗೂ ಒಂದು ಬ್ಯಾಚ್ ಇರ್ತದೆ, ಫಸ್ಟ್ ಬ್ಯಾಚು. ಸೆಕೆಂಡ್ ಬ್ಯಾಚು ಆಫ್ಟರ್ CET ಎಕ್ಸಾಮು ಏಪ್ರಿಲ್ 19ರಿಂದ ಏಪ್ರಿಲ್ 28ವರೆಗೂ ಇರ್ತದೆ. ಸೊ ಎಲ್ಲಿ ಅಂತಂದರೆ ಹಂಚಿನಮನಿ ಕೋಚಿಂಗ್ ಕ್ಲಾಸಸ್ಸು ನಿಯರ್ ಗಾಂಧಿನಗರ್ BRTS ಬಸ್ ಸ್ಟಾಫು, LX ಸೆಟ್ರ್ ಕಾಲನಿ. ಸೊ ಧಾರವಾಡದಲ್ಲಿ ನಾವು ಕ್ಲಾಸಸ್ಸನ್ನು ಪ್ರತಿ ವರ್ಷ ಕ್ವಾಲಿಟಿ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಸೊ ನಿಮಗೆ ಸೊ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸಪ್ರೇಟ್, ಹಾಸ್ಟೆಲ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇರ್ತದೆ, ಎಲ್ಲ ಸೇಫು ನಮ್ಮದೇ ಕ್ಯಾಂಪಸ್ಸಲ್ಲಿ ಸೊ ನಾವು ಮಾಡಿಕೊಡ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವರು ಪ್ರಿಪ್ರೇಷನ್ ಮಾಡೋಕ್ಕೆ ದಯವಿಟ್ಟು ಸೊ ಕ್ಲಾಸಸ್ಸನ್ನು ಜಾಯ್ನ್ ಆಗಿ. ಸೊ ಇನ್ನು ಸೊ ಧಾರವಾಡ ಬಿಟ್ಟು ದೂರ ಇದ್ದೀರಿ, ಇಲ್ಲಿ ಬರೋಕ್ಕಾಗಲ್ಲ ಸರ್, ನಾವು ಆನ್ಲೈನ್ ಏನಾದರೂ ತೊಗೋಬೋದಾ? ಎಸ್, ತೊಗೋಬೋದು. ಸೊ ಆನ್ಲೈನ್ ಕೋಚಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟು ನಮ್ಮ ಸೊ ಅಗ್ರಿಝೋನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಡ್ರಿ. ಸೊ ಅಲ್ಲಿ ನೀವು ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಿದ್ರೆ ಸೊ ನಿಮಗೆ ಸಪ್ರೇಟಾಗಿ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಪೆಸಿಮನ್ ಕಿಟ್ಟನ್ನು ಸೊ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಓಕೆ, ಟೈಮ್ ಜಾಸ್ತಿ ಇಲ್ಲ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಆಫ್ಲೈನ್ ಆದರೂ ಆಗಿರ್ಬೋದು ಅಥವಾ ಆನ್ಲೈನ್ ಆದರೂ ಆಗಿರ್ಬೋದು. ನಿಮಗೇನಾದರೂ ಕ್ವೈರೀಸು, ಡಾಕ್ಯುಮೆಂಟ್ಸ್ ಬಗ್ಗೆ ಡೌಟ್ಸು, ಕೋರ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.